ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿರುವ ಪ್ರಗತಿ ಸಭಾಭವನದಲ್ಲಿ ರವಿವಾರ ಕರ್ನಾಟಕ ಮುಸ್ಲಿಂ ಯೂನಿಟಿ ಸಂಘಟನೆ ರಾಮದುರ್ಗ ತಾಲೂಕಾ ಘಟಕದ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಆಯ್ಕೆ ಸಮಾರಂಭವು ನಡೆಯಿತು. ಸಂಘಟನೆಯ ತಾಲೂಕಾಧ್ಯಕ್ಷ ಮೊಹಮ್ಮದ್ ಶಫಿ ಬೆನ್ನಿಯವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಜರುಗಿತು. ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲಬುರ್ಗಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕೆಎಂಯು ತಾಲೂಕಾ ಅಧ್ಯಕ್ಷ ಮೊಹಮ್ಮದ್ ಶಫಿ ಬೆನ್ನಿಯವರು ಮಾತನಾಡಿ, ಇವತ್ತು ಹಿಂದುಳಿದ ವರ್ಗ ಎಂದು ಗುರುತಿಸಲ್ಪಡುವ ನಮ್ಮ ಮುಸ್ಲಿಂ ಸಮುದಾಯವು ಎಲ್ಲ ರಂಗಗಳಲ್ಲೂ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ. ಸರ್ಕಾರಗಳಿಂದಲೂ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ. ಆದ್ದರಿಂದ ಇದೆಲ್ಲದರ ವಿರುದ್ಧ ಹೋರಾಟ ಮಾಡಿ ಅಲ್ಪಸಂಖ್ಯಾತರ ಸಮುದಾಯವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಎಂಯು ಸಂಘಟನೆ ಸದಾ ಕೆಲಸ ಮಾಡಲಿದೆ ಎಂದರು. ನಾವು ಮುಸಲ್ಮಾನರಾಗಿ ಕನ್ನಡ ಮಾತಾಡೋದ್ರಿಂದ ಬಹಳಷ್ಟು ಜನ ನಮಗೆ ಬಹಳ ಉನ್ನತ ಸ್ಥಾನದಲ್ಲಿ ಕುಂದಿಸಬೇಕು ಮತ್ತು ನೋಡುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಮ್ಮ ಸಮುದಾಯದ ಮಕ್ಕಳು ಯಾವುದೇ ಇಂಜಿನಿಯರ್ ಆಗಲಿ, ಡಾಕ್ಟರ್ಗಳಾಗಲಿ, ರಿಸರ್ಚ್ಗಳಾಗಲಿ, IAS, IPSಗಳಾಗಲಿ, ಪ್ರೊಫೆಸರ್ಗಳಾಗಲಿ, ಕನ್ನಡ ಸಾಹಿತ್ಯ ಮಾಸ್ಟರ್ಗಳಾಗಲಿ, ವಿಜ್ಞಾನಿಗಳಾಗಲಿ ಗಮನದಲ್ಲಿ ನಾವೆಲ್ಲರೂ ಶಿಕ್ಷಣ ಇಲ್ಲದ ಸಮಾಜ ಅಂಧಕಾರದಲ್ಲಿ ಇರ್ತೈತಿ, ಶಿಕ್ಷಣ ಕಲಿತ ಸಮಾಜ ಬೆಳಕಿನಲ್ಲಿ ಇರ್ತೈತಿ. ನಾವೆಲ್ಲ ಇವತ್ತು ಒಂದು ವಾಗ್ದಾನ ಮಾಡೋಣ, ನಮ್ಮ ಸಮಾಜದ ಪ್ರತಿಯೊಂದು ಮಗು ಶಾಲೆ ಹೋಗುವಂತ ವಾಗ್ದಾನ ತಿಳ್ಕೊಂಡು ಇವತ್ತು ನಾವೆಲ್ಲರೂ ಇವತ್ತು ಶಬ್ದ ಮಾಡೋಣ. ಇದೇ ನಮ್ಮ ಗೌರವ, ಇದೇ ನಮ್ಮ ಪ್ರೀತಿ, ಇದೇ ನಮ್ಮ ಜಯ. ಎಲ್ಲರಿಗೂ ಧನ್ಯವಾದ. ನಂತರ ಕೆಎಂಯು ಸಂಘಟನೆ ರಾಜ್ಯಾಧ್ಯಕ್ಷರಾದ ಜಬ್ಬಾರ್ ಕಲಬುರ್ಗಿಯವರು ಮಾತನಾಡಿ, ಇವತ್ತು ನಮ್ಮ ಅಲ್ಪಸಂಖ್ಯಾತರ ಸಮುದಾಯವು ಶಾಶ್ವತ ಹಿಂದುಳಿದ ಸಮುದಾಯವೆಂದು ರಾಜ್ಯ ಹಿಂದುಳಿದ ಆಯೋಗವು ಗುರುತಿಸಿದೆ. ಆದರೂ ಕೂಡ ಹಿಂದಿನ ಬಿಜೆಪಿ ಸರ್ಕಾರ 2B ಮೀಸಲಾತಿಯನ್ನು ರದ್ದು ಮಾಡಿದೆ. ಅದರ ಜೊತೆಗೆ ರಾಜಕೀಯ ಪಕ್ಷಗಳು ನಮ್ಮ ಸಮುದಾಯವನ್ನು ಕೇವಲ ವೋಟಿಗಾಗಿ ಬಳಸಿಕೊಳ್ಳುತ್ತಿವೆ. ಅಧಿಕಾರಕ್ಕೆ ಬಂದ ನಂತರ ನಮ್ಮ ಅಲ್ಪಸಂಖ್ಯಾತರ ಸಮುದಾಯವನ್ನು ಕಡೆಗಣಿಸುವ ಕೆಲಸವಾಗುತ್ತಿದೆ. ಅದಕ್ಕಾಗಿ ಈ ರೀತಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾದ ಸಂದರ್ಭದಲ್ಲಿ ಮತ್ತು ಸಾಂವಿಧಾನಿಕ ಹಕ್ಕುಗಳನ್ನು ಕಸಿದುಕೊಳ್ಳುವ ಹುನ್ನಾರ ನಡೆಸಿದರೆ ಅಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಮುಸ್ಲಿಂ ಯೂನಿಟಿಯು ಸಮುದಾಯದ ಪರ ಹೋರಾಟ ನಡೆಸಿ ಎಲ್ಲ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ರಕ್ಷಣೆಗೆ ಸದಾ ಶ್ರಮಿಸಲಿದೆ ಎಂದರು. ಕೊರತೆಗಳು ಬಹಳಷ್ಟಿವೆ. ಅದನ್ನು ಪಡ್ಕೋಬೇಕಂತಂದರೆ ನಾವು ರಸ್ತೆಗೆ ಇಳಿಯದೆ ನಮ್ಮ ಏನು ಸಮಸ್ಯೆಗಳಿಗೆ ಪರಿಹಾರ ಸಿಗೋದಿಲ್ಲ. ಅದಕ್ಕಾಗಿ ನಮ್ಮ ಜನರಿಗೆ ಇವತ್ತು ಜಾಗೃತಿ ಅವಶ್ಯಕತೆ ಅದ. ಯಾಕಂದರೆ ದುಡಿಯುವಂಥ ಸಮುದಾಯ ಇದು, ಕಾಯಕವೇ ಕೈಲಾಸ. ಬೆಳಗ್ಗೆ ಎದ್ದು ದುಡಿಯೋಕೆ ಹೋದ್ರೆ ಸಂಘಕ್ಕೆ ಮತ್ತೆ ಬಂದು ತಮ್ಮ ಕೆಲಸ ಮಾಡ್ಕೊಂಡು ಮಲ್ಕೋತಾರ. ಇವರಿಗೆ ಜಾಗೃತಿ ಕೊಡುವಂಥ ಕೆಲಸ ನಾವು ಇವತ್ತು ಮಾಡ್ತಾ ಇದ್ದೀವಿ. ನಾವು ಶಿಕ್ಷಣದಿಂದಲೇ ಹಿಂದುಳಿದಿದ್ದೇವೆ, ಇವತ್ತು ಆರ್ಥಿಕವಾಗಿ ಹಿಂದುಳಿದಿದ್ದೇವೆ, ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ. ಹೀಗಾಗಿ ನಮಗೆ ಹಿಂದುಳಿದ ಸಮುದಾಯ ಅಂಥೇಳಿ ಈ ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗ ಗುರುತಿಸಿಕೊಂಡಿದ್ದರೂ ಕೂಡ ನಮ್ಮ 2B ಮೀಸಲಾತಿಯನ್ನು BJP ಸರ್ಕಾರ ತೆಗೆದುಹಾಕಿದೆ. ಅದನ್ನು ಪುನಃ ಪಡೆಯೋ ತನಕ ನಮ್ಮ ಹೋರಾಟ ಮುಂದುವರಿದೆ. ಹತ್ತಿಕ್ಕುವಂಥ ಕೆಲಸ ಯಾವ ರಾಜಕೀಯ ಪಕ್ಷಗಳು ಬಂದರೆ ಮಾಡ್ತಾನೇ ಇರ್ತವೆ, ಅದಕ್ಕೇನು ಪ್ರಶ್ನೆನೇ ಇಲ್ಲ. ಭಾಳಷ್ಟು ನಮ್ಮ ಸಮುದಾಯದ ನಾಯಕರು ಇವತ್ತು ಅವರ ಇದನ್ನು ಪೇಜ್ ಹೊಳ್ಳಿ ಹಾಕಿಬಿಟ್ಟಾರೆ. ಇವತ್ತು ಶಮಿ ಇಬ್ರಾಹಿಂ ಆಗಿರ್ಬೋದು, ರೋಷನ್ ಬೇಗ್ ಆಗಿರ್ಬೋದು, ಭಾಳಷ್ಟು ನಮ್ಮ ಸಮುದಾಯದ ನಾಯಕರು ಇವತ್ತು ಪರದೆಯ ಹಿಂದೆ ಹೋಗ್ಬಿಟ್ಟಾರೆ. ಆ ಸಮಸ್ಯೆ ರಾಜಕೀಯವಾಗಿ ತುಳಿಯುವಂಥ ಕೆಲಸ ಪ್ರತಿಯೊಂದು ಸರ್ಕಾರಗಳು ಬಂದಾಗ ಪ್ರತಿಯೊಂದು ರಾಜಕೀಯ ಪಕ್ಷಗಳು ನಮ್ಮಿಂದ ಮತ ತಗೋತಾವು, ಅಧಿಕಾರಕ್ಕೆ ಬರ್ತಾರೆ. ನಮಗೆ ಅಧಿಕಾರ ಕೊಡಬೇಕನ್ನುವಂಥ ಸಂದರ್ಭ ಅಂತಂದ್ರೆ ವಿಚಾರ ಮಾಡೋಕ್ಕೆ ನಿಲ್ತದೆ. ಸರ್ಕಾರ ನಮ್ಮಿಂದ ನಮ್ಮ ಮತಗಳನ್ನು ಪಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿರ್ತಾವೆ ಅಂತಂದಾಗ ನಮ್ಮ ಅನುಕೂಲತೆಗೆ ಯೋಜನೆಗಳನ್ನು ರೂಪಿಸೋದಾಗಲಿ, ನಮ್ಮ ಸಮಾಜದ 2ನೇ ದರ್ಜೆಯ ನಾಯಕರನ್ನು ಮೇಲೆತ್ತುವಂಥ ಕೆಲಸ ಆಗಲಿ, ಗುರುತಿಸುವಂಥ ಕೆಲಸ ಆಗಲಿ ಮಾಡಬೇಕು. ಎಲ್ಲೆಲ್ಲಿ ಅವರಿಗೆ ಆಯಕಟ್ಟಿನ ಸ್ಥಾನಗಳನ್ನು ಕೊಡಲಿಕ್ಕೆ ಅವಕಾಶಗಳದಾವು ಸಮುದಾಯದ ಜನರಿಗೆ ಪ್ರತಿ ತಾಲೂಕಿನಿಂದಲೂ ಗುರುತಿಸಿಕೊಡುವಂಥ ಕೆಲಸ ಇವತ್ತು ಸರ್ಕಾರ ಮಾಡಬೇಕು ಅನ್ನುವಂಥ ಮನವಿ ಇವತ್ತು ಕರ್ನಾಟಕ ಮುಸ್ಲಿಂ ಯೂನಿಟಿ ಮೊದಲಿಂದಲೂ ಮಾಡ್ಕೊತಾನೆ ಬಂದದ. ಇವತ್ತೂ ಕೂಡ ನಾವು ಅದನ್ನು ಪ್ರತಿಪಾದಿಸ್ತೇವೆ, ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡಿ. ಕಾರ್ಯಕ್ರಮದಲ್ಲಿ ಮುಫ್ತಿ ಅಬ್ದುಲ್ ಖಾದಿರ್ ಸರ್ಕಾಜಿ, ಮುಫ್ತಿ ಜಹೂರ್ ಅಹಮದ್ ಹಾಜಿ, ಮುಫ್ತಿ ನೂರ್ ಅಹಮದ್ ಮಾತನಾಡಿದರು.
अपने कदमों को उठाना है और ऐसे जाने चलना है जहाँ पे हमारी अकेले की नहीं बल्कि हमारे कौम की जहाँ पे कामयाबी है। और आज इस दौर में ऐसे प्लेटफॉर्म की और ऐसे तंजीमों की सब जरूरत है जो तंजीम सबको एक साथ लेकर चले। ना कोई सियासी प्लेटफॉर्म हो, ना कोई ये हो, बल्कि हर आदमी इस प्लेटफॉर्म से ऐसा चले कि ऐसा जुड़े, जब ये नाम या ये परचम देखे तो कहें कि ये हमारा परचम है। जैसे कि मेरे जहन में ये यहाँ तो लिखा गया है कर्नाटका मुस्लिम यूनिटी। मैं इसका यूँ समझता हूँ, काम करो मोहब्बत के साथ, उम्मीद के जन्म के साथ। ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಕಾಜಿ ಮತ್ತು ಕೆಎಂಯು ಮಹಿಳಾ ಅಧ್ಯಕ್ಷೆ ಆಫ್ರೀನ್ ಹುದ್ದಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. हर साल एसएलसी में जो मुसलमान के बच्चे जो पास होते हैं 80 से 99 में 100 को उस बच्चों को पेरेंट्स को मीटिंग बुलाकर वो बच्चों को मीटिंग बुलाकर आप जिसकी मानसिक हालत अच्छी है उनको छोड़ो, जो गरीब बच्चे हैं उनको आगे अच्छे कॉलेज में एडमिशन करने के लिए पैसे में देती है, उस बच्चों को बुलाकर अच्छे कॉलेज में दाखिल करे तो भविष्य के लिए उस इमेजिनेशन को या फिर उस सोच को हकीकत में बदलने के लिए हमें बहुत सारे काम करने होंगे और बहुत सारी पढ़ाई तालीम भी हासिल करनी होगी। और ये सब तब भी मुमकिन होगा जब हमारे और सभी लोग एक साथ मिलकर सब मुसलमान कर्नाटक मुसलमान यूनिट बनाया जो गया है वो सब जुड़कर एक साथ मिलकर करेंगे तभी। ಈ ಸಂದರ್ಭದಲ್ಲಿ ಕೆಎಂಯು ರಾಜ್ಯಾಧ್ಯಕ್ಷ ಅಬ್ದುಲ್ ಜಬ್ಬಾರ್ ಕಲಬುರ್ಗಿ, ಬಾಗಲಕೋಟೆ ವಕ್ಫ್ ಸಲಹಾ ಸಮಿತಿ ಜಿಲ್ಲಾಧ್ಯಕ್ಷ ಮೆಹಬೂಬ್ ಸರ್ಕಾವಸ್, ಕೆಎಂಯು ರಾಜ್ಯ ಕಾರ್ಯಕಾರಿಣಿ ಸದಸ್ಯ ರೆಹಮತ್ ಪಾಷಾ, ಬೆಳಗಾವಿ ಜಿಲ್ಲಾಧ್ಯಕ್ಷ ತೌಫಿಕ್ ಮೊಮಿನ್, ಮಹಿಳಾ ಘಟಕದ ಅಧ್ಯಕ್ಷೆ ಆಫ್ರೀನ್ ಹುದ್ದಾರ್, ರಾಮದುರ್ಗ್ ಅಂಜುಮನ್ ಕಮಿಟಿ ಅಧ್ಯಕ್ಷ ಶಬೀರ್ ಅಹಮದ್ ಖಾಜಿ, ಅಂಜುಮನ್ ಹೈಸ್ಕೂಲ್ ಅಧ್ಯಕ್ಷ ಮೆಹತಾಬ್ ಅಲಿ ಶಿರಾಗ್ಪುರ್, ಎಂಕೆ ಯಾದವಾಡ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ.